ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಂಬರ್ ಟು ಎರಡನೆಯ ವ್ಯಕ್ತಿ ಯಾರಾಗಬಹುದು DCM. ಸೊ DCM ಮಾಡೋದಕ್ಕೆ ಡೆಫಿನೆಟ್ಲಿ ಇವರ ಕ್ಯಾಲ್ಕುಲೇಷನ್ ಜಾತಿ. ಯಾಕೆಂದ್ರೆ ಇತ್ತೀಚೆಗೆ ಚುನಾವಣೆಗಳು ಜಾತಿ ಆಧಾರದ ಮೇಲೆನೆ ನಡೆಯುತ್ತೆ, ಜನ ಜಾತಿ ಆಧಾರದ ಮೇಲೆ ಓಟ್ ಹಾಕ್ತಾರೆ ಬಹುತೇಕ. ಹೀಗಾಗಿ ಜಾತಿ ಅನ್ನೋದು ಕರ್ನಾಟಕದ ಇತಿಹಾಸದಲ್ಲಿ ತುಂಬಾ ಇಂಪಾರ್ಟೆಂಟ್ ಕ್ರೂಷಿಯಲ್ ರೋಲ್ ಪ್ಲೇ ಮಾಡೋದ್ರಿಂದ 2028ರ ಚುನಾವಣೆಗೆ ಪಕ್ಷವನ್ನ ಸನ್ನದ್ಧಗೊಳಿಸೋದಕ್ಕೆ, ಕಾಂಗ್ರೆಸ್ನಿಂದ ಬಿಟ್ಟು ಹೋದಂತಹ ಮತದಾರರನ್ನ ತನ್ನತ್ತ ಸೆಳೆಯೋದಕ್ಕೆ ಉಪಮುಖ್ಯಮಂತ್ರಿಗಳ ಹುದ್ದೆಯನ್ನ ಸೃಷ್ಟಿ ಮಾಡಿ ಆ ಮೂಲಕ ಆ ಸಮುದಾಯಗಳ ಮತಗಳನ್ನ ಮತ್ತೆ ಪಡೆಯೋದಕ್ಕೆ ಕಾಂಗ್ರೆಸ್ ಒಂದು ಮಾಸ್ಟರ್ ಪ್ಲಾನ್ ಮಾಡ್ತಾ ಇದೆ. ಅದರ ಭಾಗವಾಗಿಯೇ DCM ಹುದ್ದೆಗಳ ಸೃಷ್ಟಿ. ಸೊ ನಂಬರ್ 1 ಡಾಕ್ಟರ್ G. ಪರಮೇಶ್ವರ್. ನಂಬರ್ 2 ಎರಡನೇ ಹುದ್ದೆ ಅಥವಾ ಎರಡನೇ DCM ಯಾರಾಗಬಹುದು ಅಂದ್ರೆ ದಟ್ ಈಸ್ ಲಿಂಗಾಯತ ಸಮುದಾಯದ MB ಪಾಟೀಲ್. MB ಪಾಟೀಲ್ ಸಿದ್ದರಾಮಯ್ಯನವರ ಬಣ ಹಾಗೆ ಅಂತ ಏನಿಲ್ಲ. ನಾಳೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರೂ ಕೂಡ ಅವ್ರ ಜೊತೆಗೂ ಕೂಡ ಅವರು ಚೆನ್ನಾಗಿ ಕೆಲಸ ಮಾಡಬಲ್ಲವರು, ವಿದ್ಯಾವಂತರಿದ್ದಾರೆ ಮತ್ತು ಅವರು ಬೇಸಿಕಲಿ ಆ ಬಿಸ್ನೆಸ್ ಮ್ಯಾನ್, ಕೈಗಾರಿಕೋದ್ಯಮಿ. ಸಿದ್ದರಾಮಯ್ಯನವರ ಜೊತೆಗೆ ತುಂಬಾ ಸ್ಟ್ರಾಂಗ್ ಆಗಿ ಗುರುತಿಸಿಕೊಂಡಿದ್ದಾರೆ. ಹೈಕಮಾಂಡ್ ಟಾಸ್ಕ್ ನಿರ್ವಹಿಸುವಲ್ಲಿ ಬಹಳ ಸಕ್ಸಸ್ ಆಗಿದ್ದಾರೆ. 2023ರಲ್ಲಿ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿದ್ರು ಮತ್ತು ಈ ಹಿಂದೆ ಸಿದ್ದರಾಮಯ್ಯನವರ ಜೊತೆಗೆ ಕೂಡಿ ವೀರಶೈವ ಲಿಂಗಾಯತ ಸಪರೇಟ್ ಲಿಂಗಾಯತ ಧರ್ಮ ಅನ್ನೋ ವಿಚಾರದಲ್ಲೂ ಕೂಡ ಅವರು ಸಿಕ್ಕಾಪಟ್ಟೆ ದನಿ ಎತ್ತಿದ್ರು. ಬೇಸಿಕಲಿ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಒಂದು ಲಿಂಗಾಯತ ಧ್ವನಿ ಅನ್ನೋ ರೀತಿಯಲ್ಲಿ MB ಪಾಟೀಲ್ ಅವರನ್ನು ಕೂಡ ಐಡೆಂಟಿಫೈ ಮಾಡ್ತಾರೆ. ಹಾಗಾಗಿ DCM ಹುದ್ದೆ ಸೃಷ್ಟಿ ಆಗೋದಿದ್ರೆ 1 ದಲಿತ ಸಮುದಾಯಕ್ಕೆ ಸೇರಿದ G. ಪರಮೇಶ್ವರ್, 2 ಲಿಂಗಾಯತ ಸಮುದಾಯದ MB ಪಾಟೀಲ್. ಲಿಂಗಾಯತರು ಈ ಚುನಾವಣೆ ಅಲ್ಲ, 2023ರ ಚುನಾವಣೆ ಅಲ್ಲ, ಅದಕ್ಕಿಂತ ಹಿಂದಿನ ಚುನಾವಣೆಯಲ್ಲಿ ಬಿಕಾಸ್ MB ಪಾಟೀಲ್ ಅಂಡ್ ಸಿದ್ದರಾಮಯ್ಯನವರು ಏನು ಲಿಂಗಾಯತ ಧರ್ಮ ಒಡೆಯಬೇಕು ಅಂತ ಪ್ರಯತ್ನ ಪಟ್ಟಿದ್ರು, ಅದಕ್ಕೆ ಲಿಂಗಾಯತರು ಒಂದ್ ಸ್ವಲ್ಪ ಹಿಂದೆ ಸರಿದಿದ್ರು. ಆದ್ರೆ 2023ರಲ್ಲಿ ಬಿಕಾಸ್ ಆಫ್ ಯಡಿಯೂರಪ್ಪನವರನ್ನ ಕಡೆಗಣಿಸಲಾಯಿತು ಮತ್ತು ಅಲ್ಲಿ ಭ್ರಷ್ಟಾಚಾರದ ಒಂದು ದೊಡ್ಡ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಗೆ ಬೇರೆ ಯಾವುದೇ ವಿಧಿ ಇಲ್ಲದೆ ಆ ಸಮುದಾಯ ಶಿಫ್ಟ್ ಆಗಿತ್ತು. ಬಟ್ ಈ ಬಾರಿ ಚುನಾವಣೆ ಅದು ಪಕ್ಕಾ ಬೇರೆ ಬೇರೆ ರೀತಿಯಾದಂತಹ ರೂಪುರೇಷೆಗಳನ್ನ ಪಡ್ಕೊಳ್ಳೋದ್ರಿಂದ ಕರ್ನಾಟಕದಲ್ಲಿ ಅತಿ ಹೆಚ್ಚು ಇರುವಂತಹ ಲಿಂಗಾಯತ ಮತಗಳನ್ನ ಸೆಳೆಯೋದಕ್ಕೆ ಒಂದು ಮಾಸ್ಟರ್ ಪ್ಲಾನ್ ಮಾಡ್ತಾ ಇದೆ ಕಾಂಗ್ರೆಸ್. MB ಪಾಟೀಲ್ ಅವರನ್ನ DCM ಮಾಡೋದಕ್ಕೆ ಮುಂದಾಗ್ತಾ ಇದೆ.